Warm good morning to everyone. Welcome to day 63. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. In the previous session we have already discussed that income method, the calculation of national income, that is the third method is a income method. ಡೇ 62ರಲ್ಲಿ ಈಗಾಗಲೇ ನಾವು ಅಧ್ಯಯನ ಮಾಡಿದ ಹಾಗೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಅಂಕುವಂಥ 3 ವಿಧಾನಗಳಲ್ಲಿ ಮೂರನೇ ವಿಧಾನವನ್ನು ನಾವು ಈಗಾಗಲೇ ನಿನ್ನೆ ತರಗತಿಯಲ್ಲಿ ನೋಡಿದ್ದೇವೆ, ಅದು ವರಮಾನದ ವಿಧಾನ ಅಥವಾ ಆದಾಯದ ವಿಧಾನ. ನಾವು ಟುಡೇಸ್ ಕ್ಲಾಸ್ ವೆರಿ ಇಂಪಾರ್ಟೆಂಟ್ 4 marks question and it's a fixed question for this year. 4 marks question is may fixed question. Okay, so the question itself will they ask 2000 ನಿಮ್ಮ ನೆಕ್ಸ್ಟ್ ಬರುವಂತಹ ವಾರ್ಷಿಕ ಪರೀಕ್ಷೆ ಕೇಳುವಂಥ ಮಹತ್ತರವಾದ ಪ್ರಶ್ನೆ ಮತ್ತು ಇದು ಫಿಕ್ಸ್ ಆದಂಥ ಪ್ರಶ್ನೆ ಕೇಳ್ತಾರೆ. ಕ್ವಶನ್ ಏನಿದೆ ಅಂತಂತಂದರೆ, ಹೌ all three methods of calculation of national income gives us same result or answer. What is the question? How all three methods of calculation of national income gives us same result or answer. ಕನ್ನಡದಲ್ಲಿ ಈ ಕ್ವಶನನ್ನು ಯಾವ ರೀತಿ ಕೇಳೋದಾದರೆ, ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕುವ 3 ವಿಧಾನಗಳು ಒಂದೇ ರೀತಿಯ ಫಲಿತಾಂಶವನ್ನು ನೀಡುತ್ತವೆ. ಹೇಗೆ? ಉದಾಹರಣೆಯೊಂದಿಗೆ ವಿವರಿಸಿ. Explain with example. This is the question you have for the 4 marks question. 4 ಅಂಕದ ಪ್ರಶ್ನೆಗೆ ಈ ರೀತಿಯಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. How all three methods of calculation of national income gives us same result or answer. Explain with example. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕುವ 3 ವಿಧಾನಗಳು ಒಂದೇ ರೀತಿಯ ಫಲಿತಾಂಶವನ್ನು ನೀಡುತ್ತವೆ. ಹೇಗೆ? ಉದಾಹರಣೆಯೊಂದಿಗೆ ವಿವರಿಸಿ. ವೆರಿ ಸಿಂಪಲ್ question and easy to answer this question because logically we have to understand there is a firm A and firm B. With that firm A and firm B, one is producing a cotton and one is producing cloth. ಅಲ್ಲಿ 2 ಉದ್ಯಮ ಘಟಕಗಳಿದ್ದಾವೆ. ಒಬ್ಬ ಉದ್ಯಮ ಘಟಕ A, ಒಂದು ಉದ್ಯಮ ಘಟಕ B. ಉದ್ಯಮ ಘಟಕ A ಏನನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ? ಹತ್ತಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಉದ್ಯಮ B ಆ ಹತ್ತಿಯನ್ನು ಬಳಕೆ ಮಾಡಿಕೊಂಡು ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಈ ರೀತಿಯಾದ ಒಂದು ಎಕ್ಸಾಂಪಲ್ನನ್ನು ತೆಗೆದುಕೊಂಡು ಥ್ರೂ ದ ಹೆಲ್ಪ್ ಆಫ್ ಪ್ರಾಡಕ್ಟ್ ಮೆಥಡ್, ಥ್ರೂ ದ ಹೆಲ್ಪ್ ಆಫ್ ಎಕ್ಸ್ಪೆಂಡಿಚರ್ ಮೆಥಡ್, ಥ್ರೂ ದ ಹೆಲ್ಪ್ ಆಫ್ ಇನ್ಕಮ್ ಮೆಥಡ್ ದೇ ಆರ್ ಕ್ಯಾಲ್ಕುಲೇಟೆಡ್ ನ್ಯಾಷನಲ್ ಇನ್ಕಮ್. ಆ ಒಂದು ಉದಾಹರಣೆ ತೆಗೆದುಕೊಂಡು ವೆಚ್ಚದ ವಿಧಾನದ ಮೂಲಕ, ಉತ್ಪನ್ನದ ವಿಧಾನದ ಮೂಲಕ ಮತ್ತು ವರಮಾನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕಿದಾಗ ಬರುವಂಥ ಉತ್ತರ ಏನಾಗ್ತಾ ಇದೆ? ಒಂದೇ ಬರ್ತಾ ಇದೆ. ಸೊ ವಾಟ್ ಈಸ್ ದ ಎಕ್ಸಾಂಪಲ್ ನಾವ್? ಸೊ ವಿ ವಿಲ್ ಟೇಕ್ ಎ ಎಕ್ಸಾಂಪಲ್ ಹಿಯರ್. Assume or suppose, ಉದಾಹರಣೆ ತಗೊಳ್ರಿ. Suppose there are 2 firms. Suppose there are 2 firms. Firm A and firm B.
ಒಂದು ವೇಳೆ ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ ಇದ್ದಾಗ, ಎರಡು ಉದ್ಯಮ ಘಟಕಗಳಿದ್ದಾವೆ, ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ. ಸಪೋಸ್ ದೇರ್ ಆರ್ ಟೂ ಫರ್ಮ್ಸ್, ಫರ್ಮ್ ಎ ಆ್ಯಂಡ್ ಫರ್ಮ್ ಬಿ. ಸೊ ಹಿಯರ್ ದ ಸ್ಟಾರ್ಟ್ ಒನ್ ಈಸ್ ಅ ವೆರಿ ಇಂಪಾರ್ಟೆಂಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫರ್ಮ್ ಎ producing rupees 50 rupees worth of cotton. Is it clear? Firm A producing 50 rupees worth of cotton. 50 ರೂಪಾಯಿ ಉದ್ಯಮ ಘಟಕ ಎ 50 ರೂಪಾಯಿ ಬೆಲೆ ಬಾಳುವ ಹತ್ತಿಯ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಉದ್ಯಮ ಘಟಕ ಎ 50 ರೂಪಾಯಿ ಬೆಲೆ ಬಾಳುವ ಹತ್ತಿಯ ಉತ್ಪಾದನೆಯನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ step by step ನೆನ್ಪಿಟ್ಕೊಳ್ಳಿ. firm A producing 50 rupees worth of cotton. Then firm A is not using any raw materials. This is very important. Raw materials or intermediate goods. In bracket you can also write as a intermediate goods for production of cotton. It's actually highly impossible, but we are taking example here. Firm A is not using any raw materials for the production of cotton. ಉದ್ಯಮ ಘಟಕ ಎ ಯಾವುದೇ ರೀತಿಯ ಮಧ್ಯಂತರ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇಲ್ಲ. ಉದ್ಯಮ ಘಟಕ ಎ ಯಾವುದೇ ರೀತಿಯ ಮಧ್ಯಂತರ ಸರಕುಗಳನ್ನು ಬಳಕೆ ಮಾಡಿಕೊಂಡಿಲ್ಲ. So it's clear, he is producing 50 rupees of worth of cotton and he is not using any raw materials. Okay, it means there is no intermediate goods here. Comes to the next here. So you can understand here with the help of, now is the firm A is producing 50 rupees of worth and firm A is not using any intermediate goods. So after this you can understand the firm B. It means third point we have to understand, firm A selling cotton to firm B. Firm A selling 50 rupees worth of cotton to firm B. ಉದ್ಯಮ ಘಟಕ ಎ 50 ರೂಪಾಯಿ ಬೆಲೆ ಬಾಳುವ ಹತ್ತಿಯನ್ನು ಉದ್ಯಮ ಘಟಕ ಬಿಗೆ ಮಾರುತ್ತಾನೆ. Okay, fourth point. Now firm B producing 200 rupees worth of cloth. 200 rupees worth of cloth. ಉದ್ಯಮ ಘಟಕ ಬಿಯು 200 ರೂಪಾಯಿ ಬೆಲೆ ಬಾಳುವ ಬಟ್ಟೆಯನ್ನು ಉತ್ಪಾದನೆ ಮಾಡುತ್ತದೆ.
So these are the 4 points you have to remember this example. Firm A is selling 50 rupees worth of cotton to firm B. Because of production of the cloth, we need a raw materials or intermediate good as a cotton here. The final good will be the now cloth here. The firm B is producing 200 rupees worth of the cloth and is ready to sell to the consumers. Finally is ready to sell to the consumer. ಉದ್ಯಮ ಘಟಕ ಬಿ ಯು 200 ರೂಪಾಯಿ ಬೆಲೆ ಬಾಳುವ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇದೆ. ಉತ್ಪಾದನೆ ಮಾಡಿ ಯಾರಿಗೆ ಅದನ್ನ ಗ್ರಾಹಕರಿಗೆ ಏನು ಮಾಡ್ತಾ ಇದೆ, ಅದು ಸೇಲ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್. ನೌ through the help of all three methods of the national income, we are calculating our national income. First one is through the help of product method. Product method or value added method. Value added method. ಸೊ ಮೊದಲೇದಾಗಿ ಬರುವಂಥ ವಿಧಾನ ಯಾವುದಾಗಿದೆ ನಮಗೆ? ಉತ್ಪನ್ನದ ವಿಧಾನ. ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ. ಮೌಲ್ಯವರ್ಧಿತ ವಿಧಾನ. So here through the help of product method, how you people are calculated our national income? What is the formula of product method? So GDP identity gross value added. ಯಾವ ರೀತಿಯಾಗಿ ನೀವು ಉತ್ಪನ್ನದ ವಿಧಾನದ ಪ್ರಕಾರ ನಮ್ಮ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕ್ತಾ ಇದ್ರಿ? ಸೊ ಜಿ ಡಿ ಪಿ ಐಡೆಂಟಿಟಿ ಅಂತಂದರೆ ಒಟ್ಟು ಮೌಲ್ಯವರ್ಧಿತವನ್ನು, ಅಂದರೆ ಫರ್ಮ್ ಎದು, ಫರ್ಮ್ ಬಿದು, ಫರ್ಮ್ ದ್ರಿದು ಎಲ್ಲರದ್ದು ಕೂಡ ಮೌಲ್ಯವರ್ಧಿತವನ್ನು ಏನು ಮಾಡ್ತಾ ಇದ್ರಿ? ಪ್ಲಸ್ ಮಾಡ್ತಾ ಇದ್ವಿ. VA1, VA2, VA3, VA4. ಇಟ್ ಮೀನ್ಸ್ ವ್ಯಾಲ್ಯೂ ಆಡೆಡ್ 1, ವ್ಯಾಲ್ಯೂ ಆಡೆಡ್ 2, ವ್ಯಾಲ್ಯೂ ಆಡೆಡ್ 3. ಹಿಯರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಹೌ ವಿ ಆರ್ ಕ್ಯಾಲ್ಕುಲೇಟೆಡ್ ಹಿಯರ್? ಫಸ್ಟ್ ಒನ್ ಈಸ್ value added, right? A. So what is the formula of value added? Sales minus intermediate goods or intermediate value. Sales minus intermediate value. So first one, value added firm A. I have to find out what is the sale of the value added. Firm A is producing 50 rupees worth of cotton. It means output will be the, or sale will be the 50 rupees, and he is not using any intermediate goods. I told he is not using any intermediate goods, that is 0 rupees. So what is his value added? Now value added A is nothing but 50 rupees, right? As the same way we have to calculate value added firm B. What is the sale of firm B? 200 rupees worth of cloth he is producing and he finally ready to sell. It means 200 minus he is using 50 rupees worth of intermediate good. It means a cotton, 50 rupees of cotton he is purchasing from the firm A. ಏನು ಮಾಡಿದ ನಾನು? 200 ರೂಪಾಯಿ ಬೆಲೆ ಬಾಳುವ ಬಟ್ಟೆಯನ್ನು ಉತ್ಪಾದನೆ ಮಾಡ್ದ. ಬಟ್ ಆ ಬಟ್ಟೆಯನ್ನು ಉತ್ಪಾದನೆ ಮಾಡಲಿಕ್ಕೆ 50 ರೂಪಾಯಿ ಬೆಲೆ ಬಾಳುವ ಹತ್ತಿಯನ್ನು ಯಾರಿಂದ ಪಡ್ಕೊಂಡಿದ್ದಾನೆ ಅಥವಾ ಪರ್ಚೇಸ್ ಮಾಡಿದಾನೆ? ಅವನು ಎ ಇಂದ ಪರ್ಚೇಸ್ ಮಾಡಿದ್ದಾನೆ. ಅಂದರೆ 50 ರೂಪಾಯಿ ಏನಾಯಿತು ಇಲ್ಲಿ? ಮಧ್ಯಂತರ ಸರಕುಗಳ ಮೌಲ್ಯ ಆಯಿತು. 200 minus 50, so is equal to 150, right? So now your value added B value will be the 150 rupees. So this is the net value added of firm B. This is the net value added of firm A. Now we have to calculate all your net value added. So then we'll get the gross value added in the economy. So finally your gross value added is nothing but, so what is VA plus VB? Firm A and firm B value added. So we'll get the 50 rupees of firm A and 150 rupees of firm B. You will get the 200. So finally your GDP identity is equal to 200 rupees through the help of which method? Product method or value added method. ಸೊ ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನದಿಂದ ನನ್ನ ರಾಷ್ಟ್ರೀಯ ಆದಾಯವನ್ನು ನಾನು ಲೆಕ್ಕಾಚಾರ ಹಾಕಿದಾಗ ಎಷ್ಟು ಬರ್ತಾ ಇದೆ? 50 + 150, ಅಂದರೆ 50 ಉದ್ಯಮ ಘಟಕದ್ದು ಆಯಿತು ಮತ್ತು 150 ಉದ್ಯಮ ಘಟಕದ ಬಿ ಆಯಿತು. ಅವೆರಡನ್ನು ಪ್ಲಸ್ದಾಗ 200 ಬರ್ತಾ ಇದೆ. ಅಂದರೆ ನನ್ನ ಒಟ್ಟು ನನ್ನ ದೇಶೀಯ ಆದಾಯ ಎಷ್ಟು ಬರ್ತಾ ಇದೆ? 200 ರೂಪಾಯಿ. ಯಾವ ಒಂದು ವಿಧಾನದಿಂದ ಅಧ್ಯಯನ ಮಾಡಿದಾಗ? ಉತ್ಪನ್ನದ ವಿಧಾನದಿಂದ ಅಧ್ಯಯನ ಮಾಡಿದಾಗ. ಇದೇ ರೀತಿ ಅವ್ರೇನು ಮಾಡ್ತಾ ಇದ್ದಾರೆ?
ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ ವಿಧಾನಕ್ಕೆ? ಸೇಮ್ ಒಂದು ಉತ್ಪನ್ನದ ವಿಧಾನಕ್ಕೆ ಒಂದು ಟೇಬಲನ್ನು ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಅವ್ರು ಏನು ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ಬಿಡಿಸಿದ್ರು ಕೂಡ ಫೈನು, ಬಟ್ ಸ್ಟಿಲ್ ಆ ಒಂದು ಟೇಬಲನ್ನು ನೀವು ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ದ ಟೇಬಲ್ ಈಸ್ ನಥಿಂಗ್ ಬಟ್ ಫರ್ಮ್ ಎ one side will be the firm B. So ಉದ್ಯಮ ಘಟಕ A, ಉದ್ಯಮ ಘಟಕ B. Here sale, what is the total sale? And intermediate goods value. The next one is a value added. So ಕನ್ನಡದಲ್ಲಿ ಇದನ್ನು ಬರೆಯೋದಾದರೆ ಒಟ್ಟು ಮಾರಾಟ, ಮಧ್ಯಂತರ ಸರಕುಗಳ ಮೌಲ್ಯ ಮತ್ತು ಮೌಲ್ಯವರ್ಧಿತ. ಸೊ ಎಷ್ಟು ಬಂದಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಫರ್ಮ್ ಎ ಎಷ್ಟು ರೀ, 50 ರೂಪಾಯಿ ಬೆಲೆ ಬಾಳುವಂತಹ ಕಾಟನನ್ನು ಅಥವಾ ಹತ್ತಿಯನ್ನು ಅವನೇನು ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾವುದೇ ರೀತಿಯ ಮಧ್ಯಂತರ ಸರಕುಗಳನ್ನು ಬಳಕೆ ಮಾಡಿಕೊಂಡಿಲ್ಲ. ಹಾಗಾಗಿ ಅವನ ವ್ಯಾಲ್ಯೂ ಆಡ್ ಎಷ್ಟು ಬರ್ತಾ ಇದೆ, 50 ಬರ್ತಾ ಇದೆ. ಫರ್ಮ್ ಎ ಇಸ್ ಪ್ರೊಡ್ಯೂಸಿಂಗ್ 50 rupees ವರ್ತ್ ಆಫ್ ದ ಕಾಟನ್ ಆ್ಯಂಡ್ ಈಸ್ ನಾಟ್ ಯೂಸಿಂಗ್ ಎನಿ ಇಂಟರ್ಮೀಡಿಯೇಟ್ ಗುಡ್, ದಟ್ಸ್ ವೈ ದ ವ್ಯಾಲ್ಯೂ ವಿಲ್ ಬಿ ದಿ 0 ಹಿಯರ್. 50 - 0 50, ರೈಟ್. ಆಸ್ ದ ಸೇಮ್ ವೇ 200 ರೂಪಾಯಿ ಬೆಲೆ ಬಾಳುವ ಬಟ್ಟೆಯನ್ನು ಫರ್ಮ್ ಬಿ ಉತ್ಪಾದನೆ ಮಾಡ್ತಾ ಇದ್ದಾನೆ. ಆ ಬಟ್ಟೆಯನ್ನು ಉತ್ಪಾದನೆ ಮಾಡಲಿಕ್ಕೋಸ್ಕರ 50 ರೂಪಾಯಿ ಬೆಲೆ ಬಾಳುವ ಹತ್ತಿಯನ್ನು ಅವನು ಬಳಕೆ ಮಾಡಿಕೊಂಡಿದ್ದ. 200 - 50 is a 150. He is producing 200 worth of the cloth and he is using the 50 rupees of the cotton, raw materials or intermediate good, and he is purchasing from the firm A, and 200 - 150 is nothing but 150. So your total national income, GDP, identity is nothing but 50 plus 150, firm A, firm B, so is nothing but 200. So this is your table. Through the help of which method? Product method or value added method. So we are finding your national income. Now method number 2. So which method? Can you go for the expenditure method now? What is the formula or definition of expenditure method? Expenditure method is nothing but, for example, your expenditure method, the second method will be the expenditure method. ವೆಚ್ಚದ ವಿಧಾನ. ಸೊ ಇಲ್ಲಿ ನಮಗೆ ಮೊದಲು ಏನು ಬರೀಬೇಕಾಗುತ್ತೆ, ಫಾರ್ಮುಲಾ ಬರ್ಕೋಬೇಕಾಗತ್ತೆ. ವೆಚ್ಚದ ವಿಧಾನದಲ್ಲಿ ಫಾರ್ಮುಲಾ ಏನಿದೆ ರೀ, ವಾಟ್ ಈಸ್ ದ ಫಾರ್ಮುಲಾ ಆಫ್ ಎಕ್ಸ್ಪೆಂಡಿಚರ್ ಮೆಥಡ್? GDP ಐಡೆಂಟಿಟಿ C + I + G + X - M. ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್, ಗವರ್ನಮೆಂಟ್, ಎಕ್ಸ್ಪೋರ್ಟ್ - ಇಂಪೋರ್ಟ್. ಅನುಭೋಗ, ಹೂಡಿಕೆ, ಸರ್ಕಾರದ ವೆಚ್ಚ, ರಫ್ತು - ಆಮದು. ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ವಿ, GDP ದ ಲೆಕ್ಕಾಚಾರವನ್ನು ಹಾಕ್ತಾ ಇದ್ವಿ. ಬಟ್ ಹಿಯರ್ in the expenditure method, some of the total final expenditure incurred by the firm in an economy for the end use is called as a expenditure method. ಯಾವುದೇ ಒಂದು ಉದ್ಯಮ ಘಟಕ ಅಥವಾ ಆರ್ಥಿಕತೆಯಲ್ಲಿರುವ ಎಲ್ಲ ಉದ್ಯಮ ಘಟಕಗಳು ಮಾಡುವಂತಹ ಅಂತಿಮ ವೆಚ್ಚವನ್ನು ನಾವೇನಂತ ಕರೀಬಹುದಾಗಿದೆ, ವೆಚ್ಚದ ವಿಧಾನ ಅಂತ ಕರೀಬಹುದಾಗಿದೆ. ಫಾರ್ ದ ಎಂಡ್ ಯೂಸ್, ವಾಟ್ ಈಸ್ ದ ಫೈನಲ್ ಎಕ್ಸ್ಪೆಂಡಿಚರ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಯೂಸ್ is called as a expenditure method. Is it clear? So what is the final expenditure made by the firm B here? ಹಾಗಿದ್ರೆ ಉದ್ಯಮ ಘಟಕ B ಆ ಒಂದು ಬಟ್ಟೆಯ ಮೇಲೆ ಮಾಡಿದಂತಹ ಅಂತಿಮ ವೆಚ್ಚ ಎಷ್ಟಿದೆ? 200 rupees is the final expenditure made by the firm B, right? The answer will be the final expenditure. Final expenditure on goods and services. Goods and services for end use is called expenditure method. Expenditure method. ಸೊ ಕನ್ನಡದಲ್ಲಿ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವಂತಹ ಅಂತಿಮ ವೆಚ್ಚವನ್ನು ಏನಂತ ಕರೀತಾ ಇದ್ದೀವಿ? ಬರ್ಕೊಂಬಿಡ್ರಿ. ಸರಕು ಮತ್ತು ಸೇವೆಗಳ ಮೇಲೆ ಮಾಡುವ ಅಂತಿಮ ವೆಚ್ಚವನ್ನು
ವೆಚ್ಚವನ್ನು ಏನಂತ ಕರೀತಾ ಇದ್ದೀವಿ? ವೆಚ್ಚದ ವಿಧಾನ ಅಂತ ಕರೀತಾ ಇದ್ದೀವಿ. ವೆಚ್ಚದ ವಿಧಾನ ಅಂತ ಕರೀತಾ ಇದ್ದೀವಿ. ಹಿಯರ್ ಯು ಹ್ಯಾವ್ ಟು ಆ್ಯಡ್ ಫೈನಲ್ ಎಕ್ಸ್ಪೆಂಡಿಚರ್. ಫೈನಲ್ ಎಕ್ಸ್ಪೆಂಡಿಚರ್ ಆನ್ ಕ್ಲಾತ್. ಫೈನಲ್ ಎಕ್ಸ್ಪೆಂಡಿಚರ್ ಆನ್ ಕ್ಲಾತ್ ಈಸ್ rupees 200 rupees. ಅಂತಿಮವಾಗಿ ಬಟ್ಟೆಯ ಮೇಲೆ ಮಾಡಿದ ವೆಚ್ಚ. ಅಂತಿಮವಾಗಿ ಬಟ್ಟೆಯ ಮೇಲೆ ಮಾಡಿದ ವೆಚ್ಚ ಎಷ್ಟಾಗಿದೆ? 200 ರೂಪಾಯಿ. The final expenditure on cloth is 200 rupees. That's why GDP is equal to 200 rupees. Sir, what about that 50 rupees is made by the cotton person or firm A? ಹಾಗಿದ್ರೆ ಉದ್ಯಮ ಘಟಕ A ಕೂಡ 50 ರೂಪಾಯಿ ಖರ್ಚು ಮಾಡಿತ್ತಲ್ಲ ಸರ್. Think in our mind. The final, what is the definition? Final expenditure on good and services. So through the help of cotton only we are producing the cloth, right? ಸೊ ಆ ಒಂದು ಹತ್ತಿಯ ಬಳಕೆಯನ್ನು ಮಾಡಿಕೊಂಡೇ ನಾನು ಏನನ್ನು ಉತ್ಪಾದನೆ ಮಾಡಿದ್ದೀನಿ? ಕ್ಲಾತನ್ನು ಉತ್ಪಾದನೆ ಮಾಡಿದ್ದೀನಿ. ಆಲ್ರೆಡಿ ಕ್ಲಾತ್ ಹ್ಯಾವ್ ದ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್. ಈಗಾಗಲೇ ಆ ಒಂದು ಹತ್ತಿಯ ಮೌಲ್ಯ ಯಾವುದರಲ್ಲಿ ಅಡಗಿದೆ? ಆ ಅಂತಿಮ ಸರಕಿನಲ್ಲಿ ಅಡಗಿದೆ. ದಟ್ಸ್ ವೈ ದ ಫೈನಲ್ ಎಕ್ಸ್ಪೆಂಡಿಚರ್ ಆನ್ ಕ್ಲಾತ್ ವಿಲ್ ಬಿ ದಿ 200 rupees. ದಟ್ ಇನ್ ದಟ್ 200 ಓನ್ಲಿ 50 rupees ವ್ಯಾಲ್ಯೂ ವಿಲ್ ಬಿ ದಿ ದೇರ್, ದಟ್ ಇಸ್ ಅ ಕಾಟನ್ ವ್ಯಾಲ್ಯೂ. ದಟ್ಸ್ ವೈ ನೋ ನೀಡ್ ಟು ಕನ್ಸಿಡರ್ ಆಸ್ ಅ ಸಪ್ರೇಟ್. ಇಫ್ ಯು ಕನ್ಸಿಡರ್ ಆಸ್ ಅ ಸಪ್ರೇಟ್ ಆಫ್ ದ ಇಂಟರ್ಮೀಡಿಯೇಟ್ ವ್ಯಾಲ್ಯೂ, ದಟ್ ಈಸ್ ಕ್ರಿಯೇಟೆಡ್ ಯುವರ್ ಡಬಲ್ ಅಕೌಂಟಿಂಗ್ ಪ್ರಾಬ್ಲಮ್. ಒಂದು ವೇಳೆ ಮತ್ತೆ ನೀವು 50 ರೂಪಾಯಿಯನ್ನು ಆ್ಯಡ್ ಮಾಡಿದರೆ 250 ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ಅಂತಿಮ GDPಯ ಒಂದು ಕ್ಯಾಲ್ಕುಲೇಷನಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಆ್ಯಡ್ ಮಾಡಿದ್ದೇ ಆದರೆ ಏನಾಗುತ್ತೆ? ಆ ಸಂದರ್ಭದಲ್ಲಿ ಅದು ಡಬಲ್ ಕ್ರಿಯೇಟ್ ಅಥವಾ ದ್ವಿಗುಣ ಸಮಸ್ಯೆಯನ್ನು ಆರ್ಥಿಕತೆಯಲ್ಲಿ ಈಗಾಗಲೇ ನಮಗೆ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನೋಡಿದ್ದೀವಿ. ಥ್ರೂ ದ ಹೆಲ್ಪ್ ಆಫ್ ಎಕ್ಸ್ಪೆಂಡಿಚರ್ ಮೆಥಡ್ ಆಲ್ಸೋ ವಿ ಗೆಟ್ ದ ಆನ್ಸರ್ GDP ವಿಲ್ ಬಿ ದಿ 200. Now third one is very important, your income method. Which method? Income method. Through the help of income method also we can get the same answer. How it will? Right? So ವರಮಾನದ ವಿಧಾನದಿಂದಲೂ ಕೂಡ ಬರುವಂಥ ಉತ್ತರ ಏನಾಗಬೇಕು? ಇವಾಗ ನನಗೆ ಸೇಮ್ ಆಗಬೇಕು. ಫಾರ್ ಎಕ್ಸಾಂಪಲ್ ಥರ್ಡ್ ಮೆಥಡ್ ಈಸ್ ಅ ಇನ್ಕಮ್ ಮೆಥಡ್. ವರಮಾನದ ವಿಧಾನ. ಇನ್ಕಮ್ ಮೆಥಡ್, ವರಮಾನದ ವಿಧಾನ. ಸೊ here income method is nothing but it's a part of payment side, right? It's a part of the payment side. It means for the primary production, such as like we are getting from wages, in terms of wages, in terms of rent, in terms of profit, in terms of interest rate, we are getting money from the income. ಇಲ್ಲಿ ಏನಾಗ್ತಾ ಇದೆ? ನನಗೆ ವರಮಾನದ ವಿಧಾನದಲ್ಲಿ ಕೂಲಿ ಆಗಿರ್ಬೋದು, ಬಡ್ಡಿಯ ದರ ಆಗಿರ್ಬೋದು, ಲಾಭ ಆಗಿರ್ಬೋದು, ಗೇಣಿ ಆಗಿರ್ಬೋದು, ಈ ರೀತಿಯ ಮೂಲಗಳಿಂದ ನಾನು ಏನು ಮಾಡ್ತಾ ಇದ್ದೀನಿ? ಆದಾಯವನ್ನು ಏನು ಮಾಡ್ತಾ ಇದ್ದೀನಿ? ಕಲೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾವು ಈಗಾಗಲೇ ವರಮಾನದ ವಿಧಾನ ಅಂಥೇಳಿ ನಾವು ಲಾಸ್ಟ್ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ದೀವಿ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಇನ್ಕಮ್ ಮೆಥಡ್? GDP ಐಡೆಂಟಿಟಿ. ಸೊ ಏನು ಬರ್ತಾ ಇದೆ ಫಾರ್ಮುಲಾ? W ಪ್ಲಸ್ IN ಪ್ಲಸ್ ದೆನ್ P ಪ್ಲಸ್ R. ವೇಜಸ್, ಇಂಟ್ರೆಸ್ಟ್ ರೇಟ್, ಪ್ರಾಫಿಟ್, ರೆಂಟ್. ಕೂಲಿ, ಬಡ್ಡಿ ದರ, ಲಾಭ ಮತ್ತು ಗೇಣಿ. ಇವೆಲ್ಲವುಗಳನ್ನು ಪ್ಲಸ್ ಮಾಡಿದಾಗ ನನಗೆ ಏನು ಬರ್ತಾ ಇದೆ? ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಬರ್ತಾ ಇದೆ ಅಥವಾ ನಮ್ಮ ದೇಶೀಯ ಆದಾಯದ ಲೆಕ್ಕಾಚಾರವು ಬರ್ತಾ ಇದೆ. ಸೊ ದಿಸ್ ಈಸ್ ದ ಫಾರ್ಮುಲಾ. ನಾ ಔಟ್ ಆಫ್ ದಟ್ 200 rupees, so finally he is ready to sell that cloth will be the 200 rupees. ಆ ಒಂದು 200 ರೂಪಾಯಿ ಬೆಲೆ ಬಾಳುವ ಬಟ್ಟೆಯನ್ನು ಯಾರೋ ಗ್ರಾಹಕರಿಗೆ ಮಾರ್ಬಿಟ್ವಿ ನಾವು. ಸೊ ದೆನ್ firm A income, firm A income, ಉದ್ಯಮ ಘಟಕದ ಆದಾಯ ಎಷ್ಟಿದೆ ನೋಡೋಣ. he is producing 50 rupees worth of cloth and ready to sell, and he sell to the firm B. So it means he is receiving 50 rupees from the firm B. 50 ರೂಪಾಯಿ ಬೆಲೆ ಬಾಳುವಂಥ ಹತ್ತಿಯನ್ನು ಉತ್ಪಾದನೆ ಮಾಡಿ ಯಾರಿಗೆ ಮಾರಾಟ ಮಾಡ್ದ? ಇವನು ಫರ್ಮ್ ಬಿಗೆ ಮಾರಾಟ ಮಾಡ್ದ. ಬಿಯಿಂದ ಎಷ್ಟು ರೂಪಾಯಿ ಸಿಕ್ತು ಇವನಿಗೆ? 50 rupees ಸಿಕ್ತು, ರೈಟ್? ದಿಸ್ ಇಸ್ ವೆರಿ ಈಸಿ. ದ ನೆಕ್ಸ್ಟ್ ಒನ್, ಫರ್ಮ್ ಬಿ ಇನ್ಕಮ್. ಫರ್ಮ್ ಬಿ ಇನ್ಕಮ್ ಎಷ್ಟು? ದ ಫೈನಲ್ ಎಕ್ಸ್ಪೆಂಡಿಚರ್ ಆನ್ ಕ್ಲಾತ್ ವಿಲ್ ಬಿ ದಿ 200 rupees.
ಫೈನಲಿ ಫರ್ಮ್ ಬಿ ಈಸ್ ರಿಸೀವ್ಡ್ 200 rupees ಫ್ರಾಮ್ ದಿ ಕನ್ಸ್ಯೂಮರ್. ಆ ಒಬ್ಬ ಗ್ರಾಹಕನಿಂದ 200 ರೂಪಾಯಿಯನ್ನು ಏನು ಮಾಡ್ದ, ಫರ್ಮ್ ಬಿ ಏನು ಮಾಡ್ದ, ರಿಸೀವ್ ಮಾಡ್ದ. ಆ 200 ರೂಪಾಯಿದಲ್ಲಿ 50 ರೂಪಾಯಿ ಯಾರಿಗೆ ಕೊಟ್ಟ, ಅವನು ಇವನಿಗೆ ಕೊಟ್ಟನಲ್ಲ. ಸೊ ಹಾಗಾಗಿ ಏನು ಬರ್ತಾ ಇದೆ ಇಲ್ಲಿ, 150 rupees ಬರ್ತಾ ಇದೆ. ದ ಟೋಟಲ್ ಇನ್ಕಮ್ ರಿಸೀವ್ಡ್ ಬೈ ದಿ 200 rupees. ಬಟ್ ಯಾವ್ಯಾವ ಆ್ಯಂಗಲಲ್ಲಿ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿರಿ. ಫರ್ಮ್ ಎ, ಫರ್ಮ್ ಬಿ, ಉದ್ಯಮ ಘಟಕ ಎ, ಉದ್ಯಮ ಘಟಕ ಬಿ. ಇಲ್ಲಿ ಎಷ್ಟು ಕೂಲಿಯನ್ನು ಕೊಟ್ಟೆ, ವೇಜಸ್ ಮೂಲಕ ಎಷ್ಟು ಬಂತು ನನಗೆ, ಪ್ರಾಫಿಟ್ ಮೂಲಕ ಎಷ್ಟು ಬಂತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಾನು, ರೈಟ್. ಸೊ ಥ್ರೂ ದ ಹೆಲ್ಪ್ ಆಫ್ 50 ರೂಪಾಯಿದಲ್ಲಿ ಫರ್ಮ್ ಎ 50 ರೂಪಾಯಿದಲ್ಲಿ ತನಗೆ ಬಂದಂಥ 50 ರೂಪಾಯಿ ಇನ್ಕಮಲ್ಲಿ ಏನು ಮಾಡ್ತಾ ಇದೆ, 20 ರೂಪೀಸು ಕೂಲಿಯನ್ನು ಕೊಡ್ತಾ ಇದೆ. 30 rupees ಈಸ್ ಕನ್ಸಿಡರ್ ಆಸ್ ಅ ಪ್ರಾಫಿಟ್. With that 50 rupees income, he is providing 20 rupees wages to, and 30 rupees remaining will be the profit. So 20, 30 will be the 50, right? So then, firm B, out of 150 rupees, 60 rupees will be the wages. He is providing 60 rupees to the wages, and remaining 90 rupees are considered as a profit. Is it clear? Then finally, in the economy, through the wages, 20 plus 60, 80 rupees will be the wages. 30 plus 90 rupees, it will be the 120 rupees as a considered as a profit. What is the total now? 200 rupees your GDP. So finally, GDP identity is 200 rupees through the help of through the help of income method. ವರಮಾನದ ವಿಧಾನದಿಂದಲೂ ಕೂಡ 20 + 60 ಒಟ್ಟಾರೆಯಾಗಿ ಬಂದಂತಹ ಕೂಲಿ ಎಷ್ಟು ನನಗೆ, 80 ರೂಪಾಯಿ. ಒಟ್ಟಾರೆಯಾಗಿ ಬಂದಂತಹ ಲಾಭ ಎಷ್ಟು ನನಗೆ, ಸೊ W + P. ಥ್ರೂ ದ ಹೆಲ್ಪ್ ಆಫ್ W + P. ಇಲ್ಲಿ ನನಗೆ ಇಂಟ್ರೆಸ್ಟ್ ರೇಟ್ ಇಲ್ಲ ಮತ್ತು ರೆಂಟ್ ಇಲ್ಲ, ಕೇವಲ ಕೂಲಿ ಮತ್ತು ಲಾಭದಿಂದನೇ ನನಗೆ ಎಷ್ಟು ಬರ್ತಾ ಇದೆ, 200 ರೂಪಾಯಿ ನನ್ನ ಲೆಕ್ಕಾಚಾರ ಬರ್ತಾ ಇದೆ. ಥ್ರೂ ದ ಹೆಲ್ಪ್ ಆಫ್ ಪ್ರಾಡಕ್ಟ್ ಮೆಥಡ್ ಆಲ್ಸೋ ವಿ ಗೆಟ್ 200 rupees. ಥ್ರೂ ದ ಹೆಲ್ಪ್ ಆಫ್ ಎಕ್ಸ್ಪೆಂಡಿಚರ್ ಮೆಥಡ್ ಆಲ್ಸೋ ವಿ ಗೆಟ್ 200 rupees. ಥ್ರೂ ದ ಹೆಲ್ಪ್ ಆಫ್ ಇನ್ಕಮ್ ಮೆಥಡ್ ಆಲ್ಸೋ ವಿ ಗೆಟ್ ದ 200 rupees. ವೆಚ್ಚದ ವಿಧಾನದ ಮೂಲಕಲೂ, ವರಮಾನದ ವಿಧಾನದಿಂದಲೂ ಮತ್ತು ಉತ್ಪನ್ನದ ವಿಧಾನದಿಂದಲೂ ಕೂಡ ನಮಗೆ ನಮ್ಮ ದೇಶೀಯ ಆದಾಯ ಅಥವಾ GDP ಎಷ್ಟು ಬರ್ತಾ ಇದೆ, 200 ರೂಪಾಯಿ ಬರ್ತಾ ಇದೆ. ಸೊ ಇಷ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಸೊ ಫಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ product method. So in the product method, what is the formula? Just write the formula and sales minus intermediate goods. ಈ ಎಕ್ಸಾಂಪಲ್ ನ ತಗೊಂಡು ಈ ಟೇಬಲ್ ಅನ್ನು ಕ್ರಿಯೇಟ್ ಮಾಡಿ, then directly comes to the expenditure method, the main formula, and the final expenditure on cloth will be the 200 rupees. That's why GDP will be the 200 rupees. This is the very easiest one. Then finally income method, how much income they are received, right, and how they are distributed through wages also as well as the profit also. So this is the 4 marks compulsory question 2021 ಮಾರ್ಚ್ ಆರ್ ಏಪ್ರಿಲ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2021ರಲ್ಲಿ ನಡೆಯುವಂತಹ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಇದನ್ನು ಪ್ರಶ್ನೆನ ಕೇಳ್ತಾರೆ. ತುಂಬ ಸಿಂಪಲ್ ಆಗಿದೆ, ಏನು ಕೂಡ ನೀವು ಅಲ್ಲಿ ಅಪ್ಲಿಕೇಶನ್ ಇಲ್ಲ, ಯಾವುದೇ ಕೂಡ ಕ್ಯಾಲ್ಕುಲೇಷನ್ ಕೂಡ ಇಲ್ಲ. ಸೊ ಫರ್ಮ್ ಎ, ಫರ್ಮ್ ಬಿ ಏನು ಮಾಡ್ತಾ ಇದೆ, ಯಾವಷ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಮೂಲಕ ಏನು ಮಾಡಬೇಕಾಗುತ್ತೆ, 3 ವಿಧಾನ ಮೂಲಕ ಸಾಲ್ವ್ ಮಾಡಬೇಕಾಗುತ್ತೆ. ಟುಮಾರೋ ಕ್ಲಾಸಸ್, ಸೊ ಇನ್ ದ ನೆಕ್ಸ್ಟ್ ಕ್ಲಾಸಸ್ ವಿ ಹ್ಯಾವ್ ಟು ಡಿಸ್ಕಸ್ ವಾಟ್ ಈಸ್ ದ ಬೇಸಿಕ್ ಪ್ರೈಸಸ್, ಮಾರ್ಕೆಟ್ ಪ್ರೈಸಸ್, ಫ್ಯಾಕ್ಟರ್ ಕಾಸ್ಟ್. ಸೊ ನಾಳೆ ತರಗತಿಯಲ್ಲಿ ಫ್ಯಾಕ್ಟರ್ ಕಾಸ್ಟ್ ಅಂತಂದ್ರೆ ಏನು, ಮಾರುಕಟ್ಟೆ ಬೆಲೆ ಅಂತಂದರೆ ಮೂಲ ಬೆಲೆ ಅಂತಂದ್ರೆ ಏನಂತ ನೋಡಿದಾಗ ನಾಳೆ ನಮಗೆ ಐಡೆಂಟಿಟಿಸ್ಗಳು ಕೂಡ ಗೊತ್ತಾಗ್ತವೆ. ಅದನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋದು, ನಾವು ಅಧ್ಯಯನ ಮಾಡೋದನ್ನು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.